ಅಪ್ಪನ ಮಾತಿಗೆ ಬೆಲೆ ಕೊಡದೇ ಇರೋ ಅವನೊಬ್ಬ ಅಪ್ರಯೋಜಕ. ಅವ್ನು ನಂಬ್ಕೊಂಡು ಬಿಟ್ಟು ಬಂದಿರೋ ಇವಳು ಅದೇ. ಇವ್ರಿಬ್ರು ಯಾವತ್ಗೂ ಉದ್ದಾರ ಆಗುದಿಲ್ಲ. ಇವನೇನ್ ದೊಡ್ಡ ಸೂರ್ಯವಂಶ ಫಿಲಮ್ ಅಲ್ಲಿ ಬರೋ ಸತ್ಯಮೂರ್ತಿಗಳು. ಹಂಗಂದ ತಕ್ಷಣ ನಾನು ಆಸ್ತಿನೆಲ್ಲ ತ್ಯಾಗ ಮಾಡಿ ಊರ್ ಬಿಟ್ಟೋಗಿ ಒಂದ್ ಸಾಯಂಕಾಲ ಶ್ರೀಮಂತ ಆಗಿ ವಾಪಸ್ ಬಂದ್ಬಿಡ್ತೀನಿ. ಅಮಿಕಂದ್ ಆಸ್ತಿಲಿ ಭಾಗ ಕೊಡಲ್ಲ. ನಂಗೆ ಫಸ್ಟ್ ನೈಟ್ ಲೇಟ್ ಆಯ್ತದ. ಫೈನಲಿ ಗುರು ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಅನ್ನೋ ಹೆಸರಲ್ಲಿ 3 ಜನ ಬಂದ್ರು. ಇವ್ರು 3 ಜನದಿಂದ ನಾನು ಏನು ಎಕ್ಸ್ಪೆಕ್ಟ್ ಇಟ್ಕೊಂಡಿರಲಿಲ್ಲ. ಆದ್ರೆ ನಮ್ ರಘುಬಾಯ್ ಏನಾರು ಕಿತ್ತಾಕ್ತಾರೆ ಅಂತ ಅನ್ಸ್ತಿತ್ತು. ಅಣ್ಣ ಹೋಗಿದ್ ಫಸ್ಟ್ ದಿವಸನೇ ಹೇಳಕ್ಕೆ ನಿಮ್ ಪಪ್ಪೆಟ್ಗಳೆಲ್ಲ ಇಲ್ಲ. ನೀನ್ ಪಪ್ಪೆಟ್ ಮಾಡ್ಕೊಂಡಿರೋದು ಎಲ್ಲಾರ್ನು ನಾನ್ ಮಾತಾಡ್ತೀನಿ. ಏನು ನನಗಿದ್ರು ಒಂಥರ ಸಂತೋಷ. ನನಗಂತೂ ಫುಲ್ ಖುಷಿ ಗುರು. ಫೈನಲಿ ರಾಜ್ಮಾತೆ ನೋಡಿ ಕಟ್ಟಪ್ಪ ಬಂದ್ಬಿಟ್ಟ. ಇನ್ನ 2ನೇ ಕಂಟೆಸ್ಟೆಂಟ್ ರಿಷಾ ಅವ್ರ ಕಡೆಗೆ ಬಂದ್ರೆ, ಅಕ್ಕ ಬಂದಿದ ತಕ್ಷಣ ಗಿಲ್ಲಿ ಪಾರ್ಟಿ ಚೇಂಜ್. ಅಕ್ಕನ ಬಗ್ಗೆ ಹೇಳ್ಬೇಕಂದ್ರೆ ಅಕ್ಕ ಮಾತಾಡ್ಬೇಕಾದ್ರೆ ಮಾತ್ರ ತುಂಬಾ ಸ್ವೀಟು. ಆದ್ರೆ ಜಗಳ ಆಡ್ಬೇಕಾದ್ರೆ ಅಕ್ಕನ್ ವಾಯ್ಸು ಈ ವಾರದಲ್ಲಿ ನಾನು ಏನ್ ನೋಟಿಸ್ ಮಾಡಿದಂದ್ರೆ ನಮ್ ರಕ್ಷಿತಾ ಅಕ್ಕ ಇದ್ದಕ್ಕಿದ್ದಂಗೆ ಹುಲಿ ಆಗ್ಬಿಟ್ಟವ್ರೆ. ಯಾರೇ ಜಗಳ ಆಡಕ್ ಬಂದ್ರು ಅಕ್ಕ. ಇನ್ನ 3ನೇ ಕಂಟೆಸ್ಟೆಂಟ್ ಬಗ್ಗೆ ಬಂದ್ರೆ, ಅಣ್ಣನ್ ಬಾಡಿ ನೋಡಿ ಯಾವ ಹುಡುಗಿರು ಫಿದಾ ಆದ್ರೂ ಇಲ್ವೋ ಗೊತ್ತಿಲ್ಲ. ಆದ್ರೆ ನಮ್ ರಶಿಕಾ ಅಕ್ಕ ಅಂತೂ ಫಿದಾ ಆಗೋದ್ರು. ಏನು ಅಡಿಗೆ ಮಾಡಕ್ ಬಿಡಲ್ಲ, ನಾನು ಕುಕ್ ಮಾಡ್ತೀನಿ. ಎವ್ರಿ ಡೇ ಕುಕ್ ಬಿಕಾಸ್ ಐ ಲವ್ ಕುಕಿಂಗ್. ಓಡೋಗಿ ಮದ್ವೆ ಆಗಿರೋ ವಿಷಯ ಗೊತ್ತಿದ್ರು ಕಿರಿ ಮಗಳ ಮೇಲೆ ಪ್ರೀತಿ ಇಟ್ಕೊಂಡು ಪಕ್ಕದ ಮನೆಯವನಿಂದ ಫೋನ್ ಇಂದ ದಿನಾ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ದೆ. ಎಲ್ಲೋ ನನ್ನ ಅಪ್ಪನೇ. ಅಯ್ಯೋ ಅಪ್ಪನೇ, ಪಕ್ಕದ ಮನೆಯವನ್ ತವು ಫೋನೇ ಇಲ್ಲ. ಆಸ್ತಿಗೋಸ್ಕರ ಡವ್ ಮಾಡ್ತಾವಳೆ ಡೌರಾಣಿ ಕಣ ನನ್ನ ಅಪ್ಪನೇ. ಬಟಾಕತ್ತಿರ ಕಣ್ಕಾಣಿಸ್ತೇನೋ ಮುದವೆ. ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗಲಿಕ್ಕೆ ಮನಸ್ಸುಂಟು, ನೀವು ಗುಂಡಿ ಹಾಕಬೇಕಷ್ಟೇ. ಕಾಕ್ರೋಚ್ ಸುದಿ ಸ್ವಲ್ಪ ಈ ಆಂಟಿಗಳಿಗೆ ಬಕೆಟ್ ಹಿಡಿಯೋದನ್ನ ಬಿಟ್ರೆ ನನ್ನ ಪ್ರಕಾರ ನೀನ್ ಜೀವನದಲ್ಲೂ ಮುಂದೆ ಬರ್ತೀಯಾ, ಬಿಗ್ ಬಾಸ್ ಅಲ್ಲೂ ಮುಂದೆ ಬರ್ತೀಯಾ, ಗೆಲ್ಲೋ ಸಾಧ್ಯತೆನೂ ಕೂಡ ಇದೆ. ನಾ ಒಂದ್ ಹುಡುಗಿ ನೋಡ್ಕೊಂಡ್ ಬಂದೆ. ಯಾರಪ್ಪ ಅಕ್ಕಿ? ಹೆಂಗದಾಳ? ಯಾರು ಹೆಂಗದಾಳ ಅಂತ ಯಾಕೆ ಕೇಳ್ತಿ? ಚಂದ ಅದಾಳ, ಬಾರಿ ಒಳ್ಳೆಕದಾಳ. ನಿನ್ ಜೊತೆಗಂತೂ ಒಟ್ಟ ಜಗಳನೇ ಮಾಡಲ್ಲ ನೋಡು. ಹಂಗಂದ್ರ ಮೂಕಿದಾಳ ಅಕ್ಕಿ? ಒಳ್ಳೆ ಕೆಲ್ಸ ಮಾಡಿದ್ ಬಿಡಪ್ಪ. ಮೂಕಿ ನುಡಿಕ್ಯಂದು ಜಗಳ ಇರ್ಗಲ್ಲ ಏನಿರ್ಗಲ್ಲ. ನೀನಾರ ಕೇಳಲ್ಲ, ಕ್ಯಾಬ್ ಅಷ್ಟಾಗ ಬೇಕತ್ತಾಳ. ಮಚ್ಚ ನಾವು 4 ಜನ ಇದೀವಿ, ಗಾಡಿ ಒಂದೇ ಐತೆ. ಹೆಂಗ್ ಹೋಗೋದು ಇವಾಗ? ಚಪ್ರಿ ನನ್ ಮಕ್ಳ ದರ್ಶಿ ಬಾರಿ ಬೇಜಾರಾಗತ್ತೆ. ಯಾವ್ದ್ರ ಒಂದ್ ಜೋಕ್ ಹೇಳಕ್ ಹೌದಲ್ಲ. ಒಂದ್ಸಲ ಇಂಗ್ಲಿಷ್ ಸರ್ ಕ್ಲಾಸ್ನಾಗಿರೋ ಹುಡುಗಿರಿಗೆ ಎಲ್ರಿಗೂ ನಾಳೆ ಹಟ್ ಬಿಡ್ಸ್ಕೊಂಡ್ ಬರ್ರಿ ಅಂತಾನಂತೆ. ಹೊಲ್ಸೊಲ್ ಜೋಕ್ ಎಲ್ಲ ಹೇಳ್ಬೇಡ, ಹೇಳಂಗಿದ್ರೆ ಕರೆಕ್ಟ್ ಆಗಿರೋ ಜೋಕ್ ಹೇಳು. ಅಲ್ಲಲ್ಲಿ ಗುಡಿಸ್ಲಿಗೆ ಇಂಗ್ಲಿಷ್ ನಾಗ ಹಟ್ ಅಂತಾರ. ಹೌದಾ, ಹೇಳಿ. ಸೊ ಸರ್ ಕ್ಲಾಸ್ನಾಗಿರೋ ಹುಡುಗಿರಿಗೆ ಎಲ್ರಿಗೂ ನಾಳೆ ಹಟ್ ಬಿಡ್ಸ್ಕೊಂಡ್ ಬರ್ರಿ ಅಂತ ಹೇಳ್ತಾರಂತೆ. ನೆಕ್ಸ್ಟ್ ದಿನ ಹುಡುಗಿರೆಲ್ರು ಡ್ರಾಯಿಂಗ್ ಬಿಡ್ಸ್ಕೊಂಡ್ ಹೋಗಿ ಸರ್ ಹತ್ರ ಏನಂತಾರ ಗೊತ್ತಾ? ಏನಂತಾರ? ನನ್ ಹಟ್ ನೋಡ್ರಿ ಸರ್, ನನ್ನ 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 ಹಟ್ ನೋಡ್ರಿ. ಅಣ್ಣ, ಅರ್ಧ ಗಂಟೆಯಿಂದ ತಾನೇ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದೆ. ಆಗ್ಲೇ ರಜಾ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಿದ್ಲ. ಏನಾರು ಆಗಿದ್ಯಾ ಅಣ್ಣ? ಏನು ಆಗಿಲ್ಲ ತಾನು. ನಿನ್ ಮನೆಗ್ ಬಾ, ನಾನು ಹೇಳ್ತೀನಿ. ಅಣ್ಣ, ಮನೇಲಿ ಏನಾದ್ರು ಆಗಿದ್ಯಾ ಅಣ್ಣ? ಏನಿಲ್ಲ ತಾನು, ನನ್ ಮನೇಲಿ ಹೇಳ್ತೀನಿ ಬಾ. ನನ್ ಸಿಕ್ಕಾಬಟ್ಟೆ ಭಯ ಆಗ್ತಿದೆ. ತಾನು ನೀನ್ ಇಲ್ಲೇ ಕುತ್ಕೊಂಡಿರು, ನಾನ್ ಬರ್ತೀನಿ. ಅಪ್ಪ ದೇವ್ರೆ, ಏನು ಕೆಟ್ಟದಾಗದೆ ಇದ್ರೆ ಸಾಕಪ್ಪ. ಯಾಕ್ ತಾನು? ನಾನ್ ಫಸ್ಟ್ ಹೇಳಿದ್ದ ತಾನೆ ನೀನ್ ಸ್ಕೂಲ್ ಹೋಗಿದ್ದ ಮುಂಚೆ ನನ್ನ ಈ ಬಟ್ಟೆ ಐರನ್ ಮಾಡು ಅಂತ. ಅನ್ನ ತಿಂತಾರ, ಏಲ್ ತಿಂತಾರಣ್ಣ ಈ ನನ್ ಮಕ್ಳು. ಮಚ್ಚ ನಮ್ಮ ಹುಡುಗಿ ಲವ್ ಇಟ್ಟು ಅಂದ್ಲೋ. ಅಲ್ಲಾಟ್ರಿ ಮಚ್ಚ 1,000 ರೂಪಾಯಿ ಕಾಸು ಕೇಳ್ತಾವಳೆ. ಪಾಪ ಏನಾದ್ರು ಕಷ್ಟ ಇರ್ಬೇಕು, ಕಳ್ಸ್ಬಿಡ ಮಚ್ಚ. ಹೌದಾ, ಕಳ್ಸ್ದೆ ಮಚ್ಚ. ಬರೀ 500 ರೂಪಾಯಿ ಬಂದೈತೆ. ಚೇತು, ಡ್ಯೂಟಿಗೆ ಹೋಗಿಲ್ವಾ? ನಿನ್ನೆ ಅಲ್ವಾ ನಿನಗೆ ಟ್ರಾಫಿಕ್ ಪೊಲೀಸ್ ಕೆಲಸ ಸಿಕ್ಕಿದ್ದು? ನಿನ್ನೆ ಮಧ್ಯಾಹ್ನ ನನ್ನ ಸಸ್ಪೆಂಡ್ ಮಾಡಿದ್ರ. ಸಸ್ಪೆಂಡ್ ಮಾಡಿದ್ರ?
ಎಂತಕ್ಕೆ? ಅದು ಎಂತೆಲ್ಲ, ಒಬ್ಬ ಕಾರ್ನವ ರ್ಯಾಶ್ ಡ್ರೈವಿಂಗ್ ಮಾಡಿಕೊಂಡು ಬರ್ತಾ ಇದ್ದ, ಅವನನ್ನು ನಿಲ್ಸಿ ಫೈನ್ ಹಾಕಿದೆ ಅಷ್ಟೇ. ಅಲ್ಲ ಮರೆ, ರ್ಯಾಶ್ ಡ್ರೈವಿಂಗ್ ಮಾಡಿದ್ರೆ ಅವರಿಗೆ ನಿಲ್ಸಿ ಫೈನ್ ಹಾಕುದು ಒಳ್ಳೆ ಕೆಲಸ, ಅದಕ್ಕೆಂತಕ್ಕೆ ಸಸ್ಪೆಂಡ್ ಮಾಡಿದ್ದು? ಅದು ಆಂಬುಲೆನ್ಸ್ಗೆ ಫೈನ್ ಹಾಕ್ಲಿಕ್ಕಿಲ್ಲ ಅಂತ ನಂಗೆ ಮತ್ತೆ ಗೊತ್ತಾದ. ಆಂಬುಲೆನ್ಸ್ಗೆ ಫೈನ್ ಹಾಕಿದ್ದ ಯಾವ ಇವೆಲ್ಲ? 8ನೇ ಕ್ಲಾಸಿಂದ ಹುಡುಗಿರ್ ಫ್ಯಾನ್ಸ್, ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ ನನ್ನ ಮಗನ್ಗೆ. ಅವನಿಗೆ ಏನು ಹ್ಯಾಂಡ್ಸಮ್ ಅಂತ, ಏನು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಒಂದೊಂದು ಫ್ಯಾಷನ್ ಶೋ ಹೋದ್ರೆ, ಬೇರೆ ಬೇರೆ ಕಾಲೇಜ್, ಹುಡುಗಿರ್ ಕಾಲೇಜ್ ಹೋದ್ರೆ ಹರ್ಷ ಅಂದ್ರೆ 99.99. ಅಣ್ಣ ನಾವು ಗೌರ್ಮೆಂಟ್ ನೌಕರಿ ಮಾಡಂಗಿಲ್ಲ. ಎದ ಗೊತ್ತಮ್ಮ ಏನಾಯ್ತು? ನಂದು ಸ್ವಂತ ಬಿಸ್ನೆಸ್ ಎಂತ ಪಾಸ್ ಆಗವಲ್ತು ಅಣ್ಣ. ಫ್ರೆಂಡ್ಸ್ ಜೊತೆ ಹೊರಗೆ ಬರ್ತೀನಿ ನಾನು. ಸರಿ, ರಾತ್ರಿಗೆ ಏನ್ ಮಾಡ್ಲಿ? ಏನಾರ ಮಾಡ, ಅದ್ರ ಫೋನ್ ಮಾತ್ರ ಮಾಡ್ಬೇಡ. ಇಲ್ಲ ಅಂದ್ರೆ ರೇಟ್ ಎಷ್ಟು? 500 ರೂಪಾಯಿ ಕೊಟ್ರೆ ಏನ್ ಕೇಳಿದ್ರೆ ಅದ್ ಕೊಡ್ತೀನಿ ಪಕ್ಕ. 500 ರೂಪಾಯಿ ಕೊಟ್ರೆ ಏನ್ ಬೇಕೋ ಅದ್ ಕೊಡ್ತೀನಿ. ಏನ್ ಬೇಕು? 1000 ರೂಪಾಯಿ ಕೊಡು. ಹಲೋ ಅಣ್ಣ, ಒಂದ್ ಸ್ಪ್ರೈಟ್ ಬಾಟ್ಲ್ ಕೊಡಿ ಅಣ್ಣ. ಸರಿ ತೊಗೊಳ್ಳಿ ಅಣ್ಣ. ಎಷ್ಟು ರೂಪಾಯಿ ಆಯ್ತು ಅಣ್ಣ? ಅಣ್ಣ 50 ರೂಪಾಯಿ. ಆಕ್ಚುಲಿ ಅಣ್ಣ ನನ್ನ ಹತ್ರ 2 ನೋಟ್ ಐತೆ. 2ರಲ್ಲಿ ಅಣ್ಣ 50 ರೂಪಾಯಿದು ಯಾವ್ದು, 500 ರೂಪಾಯಿದು ಯಾವ್ದು ನೋಟು ನೀವೇ ಹೇಳ್ಬೇಕು ಅಣ್ಣ. ರುಕೋ ಜರಾ ಸಬರ್ ಕರೋ. ಅಣ್ಣ ಈ ನೋಟು ಅಣ್ಣ 50 ರೂಪಾಯಿ ನೋಟು, ಇದು 500 ರೂಪಾಯಿ ನೋಟು. ಸರಿ ಅಣ್ಣ ತಗೊಳ್ಳಿ ನಿಮ್ಮ 50 ರೂಪಾಯಿ. ಸರಿ ಅಣ್ಣ. ಇಲ್ಲೇ ಬೈಕಲ್ಲಿ ಹೋಯ್ತಾ ನಾನ್ ಫ್ರೆಂಡ್ ಜೊತೆ ಹಾಸನಕ. ಫ್ರೆಂಡ್ ಅಂತ ಯಾಕಂತೀಯ? ಲವ್ ಮಾಡ್ತಾ ಇದೀನಿ, ಪ್ರೀತಿಸ್ತಾ ಇದೀನಿ. ನಿನ್ನ ನೆಚ್ಕೊಂಡ್ ಕೂತಿಲ್ಲ ನಾನು, ಆಯ್ತಾ? ಇದ್ಯಾಕ್ ಬೈಕು? ಇದ್ ನಮ್ಮ ಅಪಜಿತ್ ಕಂತ. ಯಾವ ಅಪಜಿತು? ನಮ್ ರಾಕಿ ಅಪಜಿತ್ ಕಂತ, ನಮ್ಮ ಅನುಭವ ಒಂದು. ಹೌದಾ? ನಮ್ಮ ಅನುಭವ ಮರ ಹಾಕಿದೀನಿ. ನೀನ ಕೈ ಕೊಟ್ಟಾದ್ಮೇಲೆ ನನಗೇನಕ್ ಬೇಕು? 10 ಗಾಡಿ ಯಾಕೆ? ಬೇಡ 10 ಅಂತ ನಡಿ. ಬೇಡ ಕೂತ್ಕೋ. ಏನ್ ಗುರು? ಏನ ಏನ ಮರೆಯ ಏನೋ ತಿಗಾ ಕರ್ಕತಾ ಹೋಗ್ಬರಕತ್ತೀರ? ಮುನ್ನಿಸ್ಕೊಳ್ಳೋದಿನಿ ಎಲ್ಲ ಕರ್ಕೊ ಬರ್ತೀನಿ ನಮ್ಮ ಮೈಟ್ಲಿ ಎಲ್ಲಾರು. ಕರ್ಕ ಬರಲ್ಲ, ಒಂದೇ ಮಾತು ಹೇಳೋದು. ಕರ್ಕ ಬಾ, ಕೆಲಸ ಕರ್ಕ ಬತ್ತೀಯ, ಆಯ್ತಾ? ಹೇಳಬಜೆ ಎಲ್ಲಿದ್ದಿಲ್ಲ ಕಪ್ಪೆ? ಇಲ್ಲ ಬರ್ತಾ ಇದೀನಿ, ತಡಿ ರಾಕೆ ಬಜೆ. ಬಾರ್ ಮಗನೆ, ಅವಳಾದ್ರೆ ಇನ್ನವಳು ತೋ ರಾಕಿ ತಿಕ್ಕ ಮುಚ್ಕೊಂಡಿದ್ರೆ ಚಂದ ಅಪ್ಪದೆ. ಅದು ಪಾದ ಮಾಡ್ಬೇಡ ನನ್ನ ಅಲ್ಲ ಬಚ್ಚ, ಅಲ್ಲ ಶಶಣ, ನಾನೇನಾರು ಅಲ್ಲ ಪಾಲ್ತೋರು. ಪಾರಿವಾಳ ಹಾರ್ತ್, ಗಿಣಿ ಹಾರ್ತ್, ಕಾಗಿ ಹಾರ್ತ್, ನವಿಲ್ ಹಾರ್ತ್, ಚಪ್ಪಲ್ ಹಾರ್ತ್. ಚಪ್ಪಲ್ ಎಲ್ಲ ಹಾರ್ತ್ ತೋರ್ಸ್. ಮಮ್ಮಿ ನಾನು ನಾಳೆ ಗೋಡಿ ಕೆಲ್ಸ ಹೋಗಲ್ಲ.